ಲಿಪ್ಸ್ಟಿಕ್ ಹೋಗ್ಬಿಡುತ್ತಾ? ಸೊ ಏನ್ ಮಾಡ್ಬೇಕು ನಾನು ಇವಾಗ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆ ಸುಮಾರು 8:30 9 ಗಂಟೆ ಆಗಿದೆ. ನೆನೆಸಿರೋ ಬಾದಾಮನ್ನ ತಿಂತಾ ಇದ್ದೀವಿ ನಾನು ಅವಳು. ಇದೇನು ಮಾಡ್ತಾರದ್ ನೀನು ಇವಾಗ? ಚಿಚಿ ಗಬಸ್. ಸೊ ಬೆಳಗ್ಗೆ ಎದ್ದು ನೆನೆಸಿದ್ರೆ ಬಾದಾಮ್ ತಿಂತಾಳೆ, ಇಲ್ಲಾಂದರೆ ಎಳ್ನೀರು ಕುಡಿತಾಳೆ, ಇಲ್ಲಾಂದರೆ ಫ್ರೂಟ್ಸ್ ತಿಂತಾಳೆ, ಈ ಥರ ಎಲ್ಲ ಮಾಡ್ತಾಳೆ. ಸೊ ಬೇಸಿಕ್ಲಿ ಅವಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ಜಲ್ದಿ ಎದ್ದೊಳ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ನನ್ನ ಕೈಲಂತೂ ಅವಳನ್ನ ಜಲ್ದಿ ಎದ್ದೊಳ್ಸೋಕೆ ಆಗ್ತಾನೇ ಇಲ್ಲ. ಪ್ರಾಬ್ಲಿ ನಾವು ಜಲ್ದಿ ಮಲ್ಕೋಬೇಕು, ಜಲ್ದಿ ಮಲ್ಕೊಂಡ್ರೆ ಜಲ್ದಿ ಎದ್ದೊಳ್ಬೇಕು, ಎಲ್ಲಿ ಮಲ್ಗೋಕ್ಕೆ ಆಗಲ್ಲ ಜಲ್ದಿ. ಅಟ್ ಎನಿ ಕಾಸ್ಟ್ ಅವಳನ್ನ ರಿಪೇರಿ ಮಾಡಬೇಕು. ಇವಾಗ ಇದೊಂದು ಸ್ಲೀಪಿಂಗ್ ಶೆಡ್ಯೂಲ್ ಅಂತೂ ಚೇಂಜ್ ಮಾಡಿದ್ರೆ ಎಲ್ಲ ಟ್ರ್ಯಾಕಿಗೆ ಬೀಳುತ್ತೆ. ಇವತ್ತಿನ ಬೆಳಗಿನ ರುಟೀನು ಬಾದಾಮ್ ತಿಂತ ಶುರು ಮಾಡ್ತಾಯಿದ್ದೀವಿ ನಾನು ಅವಳು. ಅನಿಲ್ ಜಿಮ್ಮಿಗೆ ಹೋಗಿದ್ದರೆ ಅವಳು ಜಲ್ದಿ ಎದ್ದೋಳ್ಬಿಡ್ತಾಳೆ. ಎದ್ದಿದ ತಕ್ಷಣ ಒಂದು ಸ್ವಲ್ಪ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಾದಾಮೋ ಎಳ್ನೀರೋ ಅಥವಾ ಹಾಲು ಅವಳಿಗೇನಾದರೂ ಕೊಟ್ಟು ಡೇನ ಸ್ಟಾರ್ಟ್ ಆಗುತ್ತೆ. ಹೆಂಗಾಗುತ್ತೆ ಹೇಳು ಪಾಪ? ಸ್ಟ್ರಾಂಗ್. ಮಧ್ಯಾಹ್ನ ಮಾಲ್ಗೆ ಬಂದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ, ನನ್ನ ಬರ್ತ್ಡೇಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಮಾಲ್ಗೆ ಬಂದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂತಾ ಇದ್ದಾಳೆ ಅವನಿ. ತಿಂದಿದ್ದೆಲ್ಲ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ಆಮ್ಲೆಟ್ ಸ್ಟೋರ್ ಇತ್ತು. ಆಮ್ಲೆಟ್ ಸ್ಟೋರ್ ಒಳಗೆ ಹೋಗ್ದೇಳೆ ಅವಳು ಬರಲ್ಲ. ಅದು ನೋಡಿಬಿಟ್ರೆ ಸಾಕು, ಒಳಗಡೆ ಒಂದು ರೌಂಡ್ ಹೋಗ್ಬೇಕು, ಒಂದು ಸ್ವಲ್ಪ ಹೊತ್ತು ಲೆಗೋಸ್ ಆಡಬೇಕಲ್ಲಿ, ಆಮೇಲೆ ಬರೋದು ಆಚೆ.
ಜೀವನದ ಉಡುಗೊರೆನ ಮತ್ತು ಆ ಪ್ರತಿ ಕ್ಷಣನ ಎಣಿಸೋಕ್ಕೆ ಆಚರಿಸೋಕ್ಕೆ ಆ ಒಂದು ಅವಕಾಶ ಕೊಟ್ಟಿದ್ದ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಥ್ಯಾಂಕ್ ಯು ಸೋ ಮಚ್ ದೇವರೇ. ಈ ವರ್ಷ ಪ್ರೀತಿ, ನಗು ಮತ್ತು ಮರೆಯಲಾಗದಿರೋ ಅಷ್ಟು ಕ್ಷಣಗಳಿಂದ ತುಂಬಿರಲಿ ಅಂತ ಕೇಳ್ಕೊಳ್ತೀನಿ. ಹ್ಯಾಪಿ 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 ಬರ್ತ್ಡೇ ಟು ಮೀ. ಸೊ ಬೇಗನೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದೆ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ. ಇವತ್ತಿನ ಡೇ ದೇವ್ರ ಹತ್ರ ಥ್ಯಾಂಕ್ಸ್ ಹೇಳ್ತಾ ನನ್ನ ಡೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲಾಗಿ ಏನೂ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು ಹೆಂಗೆ ಹೋಗುತ್ತೆ ಡೇ ಅಂತ ನಿಮ್ಮನ್ನು ತೋರಿಸ್ತೀನಿ. ವೆರಿ ಸಿಂಪಲಾಗಿ ಇಟ್ಕೊಳ್ಳೋಣ, ಏನು ಜಾಸ್ತಿ ಸೆಲೆಬ್ರೇಷನು ಬೇಡ, ಕೇಕು ಬೇಡ, ಏನೂ ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಗೊತ್ತಿಲ್ಲ ಫೈನಲಾಗಿ ಅವನಿಗೋಸ್ಕರ ಏನಾದರೂ ಮಾಡಬೇಕಾ ಏನು ಅಂತ ಹೇಳಿ. ಬನ್ನಿ ದೇವಸ್ಥಾನದ್ದು ಪೂಜೆ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಗೋತ್ರ ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಸಾಯಂಕಾಲ ಅನಿಲು ಸ್ಮೂರಿಂದ ಕೇಕ್ ಆರ್ಡರ್ ಮಾಡಿದ್ದ. ಇವಾಗ ಚಿಕ್ಕದು ಮಿನಿ ಕೇಕ್ ಬೇರೆ ಸ್ಮೂರಿಂದ ಇದು ಮಾಡಿದ್ದಾರೆ. ಸೊ ಚೆನ್ನಾಗಿರುತ್ತೆ. ಇವಾಗ ತುಂಬ ಅರ್ಧ kg 1 kg ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಪುಟಾಣಿ ಕೇಕ್ ಆರ್ಡರ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ಇದೊಂಥರ ಚೆನ್ನಾಗಿದೆ, ಸ್ಟ್ರಾಬೆರಿ ಫ್ಲೇವರು. ಮೇನ್ಲಿ ಅವನಿಗೋಸ್ಕರ ಮಾಡಿದ್ವಿ ಅಷ್ಟೇ. ನಾ ಮಾಡಲ ಕೇಕ್ ಕಟ್ಟು? ನಾನು ಮಾಡಲ ಪಾಪ ಮಾಡೋದ? ಪಾಪ ಮಾಡಬೇಕಾ? Happy birthday to you. Happy birthday to you. ಅಮ್ಮ ಲಿಪ್ಸ್ಟಿಕ್ ಹಾಕ್ತೆ. ಲಿಸ್ಟ್ ಹೋಯ್ತೆ. ಲಿಪ್ಸ್ಟಿಕ್ಕು ಹ್ಞೂ ಹೋಯ್ತೆ. ಹೋಗ್ಬಿಡುತ್ತಾ? ಸೊ ಏನು ಮಾಡ್ಬೇಕು ನಾನು ಇವಾಗ? ಹಾಂ, ವೇಟ್ ಮಾಡಮ್ಮ. ಅಮ್ಮ ವೇಟ್ ಮಾಡಿ, ತಾನು ವಿಶ್ ಮಾಡ್ತೆ. ಆಲ್ ರೈಟ್ ಕಣ್ರಿ, ಈ ಪುಟಾಣಿ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ. ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರು ಯಾರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಚಾನಲ್ನ ಸಪೋರ್ಟ್ ಮಾಡಿರಿ ಪ್ಲೀಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ತುಂಬಾ ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಅಮ್ಮ ತಂದೆ ಸಾರಿ ದಾದಾ. Thank you.